ಈ ಒಂದು ನಮ್ಮ ಮಾಲೂರು ತಾಲೂಕಿನ ಐತಿಹಾಸಿಕ ಪ್ರಸಿದ್ಧವಾದಂತಹ ಸಪ್ಲಂಬಾ ದೇವಿಯ ಒಂದು ಜಾನುವಾರುಗಳ ಜಾತ್ರೆ ಒಂದು ನೋಡಬೇಕು ಅಂತ ಬಂದಿದ್ರಿ. ನಮ್ಮ ಜಿಲ್ಲೆಯ ಒಂದು ಪ್ರಗತಿಪರ ರೈತರು, ಉದಯೋನ್ಮುಖ ಒಂದು ರಾಜಕಾರಣಿಗಳು, ನಮ್ಮೆಲ್ಲರ ಹಿತೈಷಿಗಳು, ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯರು ಮತ್ತು ವಿಶೇಷವಾಗಿ ಜಾನುವಾರುಗಳ ಬಗ್ಗೆ ವಿಶೇಷವಾದಂಥ ಕಾಳಜಿ ಇರತಕ್ಕಂಥದ್ದು, ರಾಜ್ಯದಲ್ಲಿ ಎಲ್ಲೇ ಆದರೆ ಕೂಡ ಜಾನುವಾರುಗಳ ಬಗ್ಗೆ ತಮ್ಮದೇ ಆದಂತಹ ಒಂದು ಆಸಕ್ತಿಯನ್ನು ತೋರಿಸುವುದ ನಮ್ಮ ಕ್ಷೇತ್ರದಲ್ಲಿ ವೆಂಕಟೇಶ್ ಗೌಡರ ಕುಟುಂಬದವರು ಬಹಳ ಅದ್ಭುತವಾಗಿ ವಿವಿಧ ತಳಿಯ ಒಂದು ಜಾನುವಾರುಗಳನ್ನು ಪ್ರದರ್ಶನಕ್ಕಿಟ್ಟು ಇಲ್ಲಿ ಬಂದಿರತಕ್ಕಂಥ ಎಲ್ಲ ಒಂದು ಜಾತ್ರಾ ಅಭಿಮಾನಿಗಳಿಗೆ ಪ್ರದರ್ಶನಕ್ಕಿಡ್ತಾ ಇರತಕ್ಕಂಥದ್ದು ನೋಡಿ ನಮಗೆ ತುಂಬ ಸಂತೋಷ ಆಗ್ತದೆ. ನಮ್ಮೆಲ್ಲ ಮಾಲೂರು ತಾಲೂಕಿನ ಯುವಕರ ಪರವಾಗಿ, ಕೃಷಿಕರ ಪರವಾಗಿ, ಜಾನುವಾರುಗಳ ಪ್ರೇಮಿಗಳ ಪರವಾಗಿ ನಾನು ಅವರಿಗೆ ಈ ಒಂದು ಸಂದರ್ಭದಲ್ಲಿ ಶುಭಾಶಯಗಳನ್ನು ಹೇಳೋದಕ್ಕೆ ಇಷ್ಟಪಡ್ತಾ ಇದ್ದೀನಿ. ಈ ಜಾತ್ರೆ ವಿಶೇಷವಾಗಿ ನಾನು ಮೊದಲೆಲ್ಲ ನೋಡಿದ್ದೆ, ಇಷ್ಟೊಂದು ಅದ್ದೂರಿಯಾಗಿ ನಡೀತಾ ಇರಲಿಲ್ಲ. ಬಹುಶಃ ಏನೋ ನಮ್ಮ ಜಿಲ್ಲಾ ಪಂಚಾಯಿತಿ ವೆಂಕಟೇಶಣ್ಣವ್ರು ಜಿಲ್ಲಾ ಪಂಚಾಯತ್ ಸದಸ್ಯರಾದಮೇಲೆ ನಾನು 2014, 15, 14 ಮೊದಲು ಬಂದಿದ್ದೀನಿ. ನಾನು ಇಷ್ಟೊಂದು ಜನಸಂಖ್ಯೆ ಆಗಲಿ, ಇಷ್ಟೊಂದು ಜಾನುವಾರುಗಳಾಗಲಿ ಸೇರ್ತಾ ಇರಲಿಲ್ಲ. ಅವರ ಒಂದು ಕಾಲ್ಗುಣ ಇಲ್ಲಿ ಜಿಲ್ಲಾ ಪಂಚಾಯತಿ ಆದಮೇಲೆ, ನಮ್ಮ ಶಾಸಕರಾದ ರಂಜೇಗೌಡರು ಶಾಸಕರಾದಮೇಲೆ ಈ ಒಂದು ಸಪ್ಲಂಬ ಜಾತ್ರೆಯನ್ನು ಬಹಳ ಅದ್ದೂರಿಯಾಗಿ ರಾಜ್ಯಮಟ್ಟದಲ್ಲಿ ಮತ್ತು ವಿವಿಧ ರಾಜ್ಯಗಳಿಂದ, ಬೇರೆ ಬೇರೆ ರಾಜ್ಯಗಳಿಂದ ಕೂಡ, ತಮಿಳುನಾಡಿನಿಂದ, ಆಂಧ್ರದಿಂದ ಕೂಡ ಇವತ್ತು ಬಹುಸಂಖ್ಯಾತರು ತುಂಬ ಜನ ಇವತ್ತು ಜಾತ್ರಾ ಪ್ರೇಮಿಗಳು ಬಂದು ಈ ಒಂದು ಜಾತ್ರೆಯನ್ನು ಆಸ್ವಾದಿಸ್ತಕ್ಕಂಥದ್ದು. ತಾಯಿ ಆಶೀರ್ವಾದ, ಸಪ್ಲಂಬಾ ದೇವಿ ಆಶೀರ್ವಾದ ತಮ್ಮೆಲ್ಲರ ಮೇಲೆ ಇರಲಿ, ಭೀಮೇಶ್ವರ ಸ್ವಾಮಿ ಆಶೀರ್ವಾದ ತಮ್ಮೆಲ್ಲರ ಮೇಲೆ ಇರಲಿ. ಮತ್ತು ವಿಶೇಷವಾಗಿ ಏನು ಈ ಒಂದು ಜಾನುವಾರುಗಳನ್ನು ಪ್ರದರ್ಶನಕ್ಕೆ ಇಟ್ಟಿದ್ದಾರೆ, ಪ್ರತಿ ಬಾರಿ ಕೂಡ ಅವರು ವಿಶೇಷವಾದಂತಹ ಪ್ರಶಸ್ತಿಗಳನ್ನು ಗಳಿಸ್ತಾ ಇದ್ದಾರೆ. ಯಾರು ವಿಶೇಷವಾದಂತಹ ಒಂದು ಜಾನುವಾರುಗಳಿದ್ದಾವೆ, ವಿವಿಧ ತಳಿಯ ಒಂದು ಇರ್ತವೆ, ನೋಡ್ಬೋದು ನೀವು. ವಿವಿಧ ತಳಿಯ ಒಂದು ಹಸುಗಳನ್ನು, ಓರಿಗಳನ್ನು, ಎತ್ತುಗಳನ್ನು ಕೂಡ ಅವರು ಕಟ್ಟಿದ್ದಾರೆ. ಅವ್ರಿಗೆಲ್ಲರೂ ಕೂಡ ನಾನು ಶುಭಾಶಯಗಳನ್ನು ಹೇಳುತ್ತಾ ಈ ಸಂದರ್ಭದಲ್ಲಿ ವಿಶೇಷವಾಗಿ ಗೌಡ್ರು ಈ ಒಂದು ಜಾತ್ರೆ ಸಂದರ್ಭದಲ್ಲಿ ಯಾರು ಉತ್ತಮವಾದಂಥ ತಳಿಯನ್ನು, ಈ ಓರಿಗಳನ್ನು, ಎತ್ತುಗಳನ್ನು ಕಟ್ಟಿದ್ದಾರೆ ಅವರಿಗೆ ಪ್ರಶಸ್ತಿಯನ್ನು ಸಹ ಅವರು ಘೋಷಣೆ ಮಾಡಿದ್ದಾರೆ. ಆ ಒಂದು ಕಾರಣಕ್ಕಾಗಿ ತಮ್ಮೆಲ್ಲರ ಪರವಾಗಿ ನಾನು ಅವರಿಗೆ ಅಭಿನಂದನೆ ಸಲ್ಲಿಸಲು ಇಷ್ಟಪಡ್ತಾ ಇದ್ದೀನಿ. ತಾಯಿ ಆಶೀರ್ವಾದ, ಸಪ್ಲಂಬಾ ದೇವಿ ಆಶೀರ್ವಾದ ನಮ್ಮ ಮಾಲೂರು ತಾಲೂಕಿನ ಎಲ್ಲ ಕೃಷಿಕರ ಮೇಲೆ ಇರಲಿ, ಎಲ್ಲ ಜಾನುವಾರುಗಳು, ಗೋ ಪ್ರೇಮಿಗಳೆಲ್ಲ ಏನಿದ್ದಾರೆ ಅವ್ರ ಮೇಲೆಲ್ಲರೂ ಕೂಡ ತಾಯಿ ಆಶೀರ್ವಾದ ಇರಲಿ ಅಂತ ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಇಷ್ಟಪಡ್ತಾ ಇದ್ದೀನಿ. ಒಂದು ಸಂದರ್ಭದಲ್ಲಿ ನಾನು ಒಬ್ಬ ಮಾಲೂರು ತಾಲೂಕಿನ ಯುವಕನಾಗಿ, ಕೃಷಿಕನಾಗಿ, ನಾವು ಸಣ್ಣ ಹುಡುಗರಲ್ಲಿ ಈ ಜಾತ್ರೆಗೆ ಮನೆಯಿಂದ ಬಂಡಿಯಲ್ಲಿ ನಾವು ಎತ್ತರ ನೋಡ್ಕೊಂಡು ಬರೀರಿ, ಮುದ್ದೆಗಳನ್ನ, ಊಟ ಚಟ್ನಿನ ಮಾಡ್ಕೊಂಡು ಕಾಲ್ನಡಿಗೆಯಲ್ಲಿ ಬಂದು ಜಾತ್ರೆಯಲ್ಲಿ ಭಾಗವಹಿಸ್ತಾ ಇದ್ದೀನಿ. ನಮ್ಮ ಮನೆಗೂ ಕೂಡ ಇತಿಹಾಸ ಇದೆ. ಈ ಒಂದು ಸಂದರ್ಭದಲ್ಲಿ ನಾನು ಹೇಳೋದಕ್ಕೆ ಇಷ್ಟಪಡ್ತಾ ಇದ್ದೀನಿ. ಭಾಷಣ ಅಂತ ತಿಳ್ಕೊಳ್ಳಿ ನೀವು. ನಮ್ಮ ತಾಲೂಕಿನವರು, ನಮ್ಮ ಜಿಲ್ಲೆಯವರು ವೆಂಕಟೇಶ್ ಗೌಡರು ಅಂತ ಹೇಳೋದಕ್ಕೆ ನಾವು ಹೆಮ್ಮೆ ಪಡ್ತಾ ಇದ್ದೀವಿ. ಯಾಕಂತ ಹೇಳಿದರೆ ಇಲ್ಲಿ ಎಲ್ಲರೂ ಕೂಡ ಹಳ್ಳಿಕಾರರು ಅಂತ ಹೇಳ್ತಾರೆ. ಈ ಹಳ್ಳಿಕಾರ್ ತಳಿನ ವೆಂಕಟೇಶ್ ಗೌಡ್ರಲ್ಲ, ಅವ್ರ ತಂದೆಯವರು, ಅವ್ರ ತಾತನವ್ರು ಕೂಡ ವಂಶ ಪರಂಪರವಾಗಿ ಬೆಳೆಸ್ಕೊಂಡು ಬಂದಿದ್ದಾರೆ. ಅವರು ಒಂದು ಈ ಕುಟುಂಬದವರು ಇವತ್ತು ಅದನ್ನು ಮುಂದುವರ್ಸ್ಕೊಂಡು ಬಂದಿದ್ದಾರೆ ಅಷ್ಟೇ. ವೆಂಕಟೇಶ್ ಗೌಡರು ಅವ್ರ ತಂದೆಯವ್ರಿಗೂ ಈ ಒಂದು ಜಾನುವಾರುಗಳ ಒಂದು ಹುಚ್ಚು ಇತ್ತು, ಕ್ರೇಜ್ ಇತ್ತು. ಅವರು ತುಂಬ ಆಸಕ್ತಿಯಿಂದ ಖುಷಿಯಲ್ಲಿ ಮುಗಿಸ್ಕೊಂಡಿದ್ದಾರೆ. ಅದರಿಂದ ಈ ಒಂದು ಸಮಸ್ತ ಸಪ್ಲಂಬಾ ದೇವಿಯ ಜಾತ್ರೆಯಲ್ಲಿ ಜನಗಳ ಮುಂದೆ ನಾನು ಘೋಷಣೆ ಮಾಡ್ತಾ ಇದ್ದೀನಿ, ನಿಜವಾದ ಹಳ್ಳಿಕಾರ್ ಒಡೆಯ ಯಾರಾದರೂ ಇದ್ದರೆ ಅದು ನಮ್ಮ ಕ್ಷೇತ್ರದಲ್ಲಿ ವೆಂಕಟೇಶ್ ಗೌಡರು ಅಂತ ಹೇಳೋದಕ್ಕೆ ಇಷ್ಟಪಡ್ತಾ ಇದ್ದೀನಿ ನಾನು. ನಿಜಾನ ಅಲ್ವಾ? ಹೌದು, ನೀವೇ ಅಂತ ಹೇಳಿದ್ರೆ ಇಡೀ ನಮ್ಮ ಜಿಲ್ಲೆನಲ್ಲಿ, ನಮ್ಮ ತಾಲೂಕಿನಲ್ಲಿ ಇವತ್ತು ಬೇರೆ ಬೇರೆಯವರು ಬಂದು ದೊಡ್ಡ ದೊಡ್ಡ ಚಿಂತೆಗಳು ಹಾಕಿರ್ಬೋದು. ಆದರೆ ನಮ್ಮ ತಾಲೂಕಿನಿಂದ ಇಷ್ಟು ಅದ್ದೂರಿಯಾಗಿ, ಇಷ್ಟೊಂದು ಅದ್ಭುತವಾಗಿ ಎಲ್ಲ ತಳಿಯ ಹಸುಗಳನ್ನು, ಓರಿಗಳನ್ನು, ಗಿಡ್ಡಿ ತಳಿನ, ಆಂಧ್ರ ತಳಿನ, ಜೋಡೆತ್ತುಗಳನ್ನು ಕೂಡ ಒಂದು ಪ್ರದರ್ಶನಕ್ಕೆ ಇಟ್ಟಿರೋದು ಶ್ರೇಯಸ್ಸು ನಮ್ಮ ಕ್ಷೇತ್ರದಲ್ಲಿ ವೆಂಕಟೇಶ್ ಗೌಡರು ಅಂತ ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ. ಯಾಕಂತ ಹೇಳಿದ್ರೆ ಯಾರಾದರೂ ಒಂದು ಮಾಡೋ ಒಳ್ಳೆ ಕೆಲಸನ ನಾವು ಮನಸ್ಫೂರ್ತಿಯಾಗಿ ಹೊಗಳಿದಾಗ ಇನ್ನೊಂದಷ್ಟು ಕೆಲಸ ಮಾಡೋದಕ್ಕೆ, ಇನ್ನೊಂದು ಸರಿ ಸಪ್ಲಂಬಾ ಜಾತ್ರೆಗೆ ಇನ್ನೊಂದಷ್ಟು ಹಸುಗಳನ್ನು ಮೆರವಣಿಗೆಗೆ ತೊಗೊಂಡ್ಬಂದು ನಮಗೆಲ್ಲರಿಗೂ ಕೂಡ ನಾವು ಖುಷಿ ಕೊಡೋದಕ್ಕೆ, ಅವ್ರಿಗೆ ಒಂದು ಹುಮ್ಮಸ್ಸು ಬರಲಿ ಅನ್ನೋ ಕಾರಣಕ್ಕೆ ನಾನು ಬಾಯಿ ತುಂಬ ಅವ್ರನ್ನ ಹಾರೈಸ್ತಾ ಇದ್ದೀನಿ. ಥ್ಯಾಂಕ್ ಯು.